ಓಕೆ, ಸದ್ಯದ ಈ ಅಪ್ಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಇನ್ಸೈಟ್ ಆ್ಯಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಎಸ್ ಪವನ್, ಈಗ ಸದ್ಯದ ಡೆವಲಪ್ಮೆಂಟ್ಸ್ನ ನೋಡಿದಾಗ ಸಿದ್ದರಾಮಯ್ಯ ಮೇಲುಗೈ ಸಾಧಿಸ್ತಾ ಇದ್ದಾರಾ, ಡಿ ಕೆ ಶಿವಕುಮಾರ್ ಅವರದೇ ಆದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಈಗ ಯಾರಿಗೆ ಯಾವ್ಯಾವ ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ, ಮತ್ತು ಕೆ ಎನ್ ರಾಜಣ್ಣ ಅವರು ಮಂತ್ರಿ ಸ್ಥಾನವನ್ನು ಅಲಂಕರಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ರಘವ್, ಏನು ಗೊತ್ತಾ, ಈ ಕೋಆಪರೇಟಿವ್ ಸೆಕ್ಟರ್ ಇದೆಲ್ಲ ಇದೊಂಥರ ಒಂದರ್ಥಕ್ಕೆ ಇದೊಂಥರ ತಿಜೋರಿ ಇದ್ದಂಗೆ, ಸರ್ಕಾರದ ರಾಜಕಾರಣಿಗಳ ತಿಜೋರಿ ಇದ್ದಂಗೆ. ಹೀಗಾಗಿ ಅಫೆಕ್ಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ DCC ಬ್ಯಾಂಕ್ಗಳಾಗಿರ್ಬೋದು ಮತ್ತು KMF ಹಾಗೆ ಹಾಲು ಒಕ್ಕೂಟಗಳ ಅಧಿಕಾರವನ್ನು ಇಡಬೇಕಾಗತ್ತೆ. ಮತ್ತು ಜನರ ಜೊತೆ ನೇರವಾದ ಸಂಪರ್ಕ ಇರುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನುದಾನಗಳು ಮತ್ತು ನಬಾರ್ಡಿಂದ ಬರುವಂಥ ದುಡ್ಡುಗಳು ಇವೆಲ್ಲ ಏನಾಗುತ್ತೆ ಅಂದರೆ ಒಂದು ಹಂತಕ್ಕೆ ರಾಜಕಾರಣಿಗೆ ಹೇಳಿ ಮಾಡಿಸ್ಕೊಟ್ಟಂಥ ಖಾತೆಗಳು ಇವೆಲ್ಲ ಮತ್ತು ಹುದ್ದೆಗಳು ಇವು. ಅಫೆಕ್ಸ್ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ಗಳಾಗಿರ್ಬೋದು, ಸಹಕಾರ ಇಲಾಖೆ ಆಗಿರ್ಬೋದು, ಹಾಲು ಒಕ್ಕೂಟಗಳಾಗಿರ್ಬೋದು. ಹೀಗಾಗಿ ಮತ್ತು ಇದು ಸಹಜವಾಗಿ ಏನಂದರೆ ಜನರ ಸಂಪರ್ಕ ಒಂದು ಸಿಗುತ್ತೆ ಮತ್ತು ಸಂಪನ್ಮೂಲ ಒಂದು ಸಿಗುತ್ತೆ. ಹೀಗಾಗಿ ಪ್ರತಿಯೊಬ್ಬ ರಾಜಕಾರಣಿಯು ನಾನೊಬ್ಬ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅಥವಾ ಜಿಲ್ಲಾ ಒಂದು ಡಿಸ್ಟಿಕ್ಕು ಅಂದರೆ ಒಂದು ಜಿಲ್ಲೆಯ ಹಿಡಿತ ಸಾಧಿಸಬೇಕು ಅಂದರೆ DCC ಬ್ಯಾಂಕ್ ಆಗಿರ್ಬೋದು, ಹಾಲು ಒಕ್ಕೂಟಗಳನ್ನಾಗಿರ್ಬೋದು, ಇಲ್ಲನ್ನು ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಈಗ KMF ಅಧ್ಯಕ್ಷ ಸ್ಥಾನಕ್ಕೆ DK ಸುರೇಶ್ ಅವರು ಎಂಟ್ರಿ ಆಗಿದ್ದಾರೆ. ಇದ್ರ ಮಧ್ಯೆ ಅಗ್ರಿಬೊಮ್ಮನಹಳ್ಳಿಯ ಮಾಜಿ ಶಾಸಕರಾಗಿರೋಂಥ ಭೀಮಾ ನಾಯ್ಕ ಆಗಿರ್ಬೋದು, ಮಾಲೂರು MLA ಮತ್ತು ಕುಂಬಲು ಅಧ್ಯಕ್ಷ ಆಗಿರೋಂಥ ನಂಜೇಗೌಡರಾಗಿರ್ಬೋದು, ಮತ್ತು ಇಟ್ನಾಳು ಕೊಪ್ಪಳ ಲೋಕಸಭಾ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರೋಂಥ ಇಟ್ನಾಳ್ ಕೂಡ ಎಂಟ್ರಿ ಆಗಿದ್ದಾರೆ. ಅಂದರೆ ಈ ಹಿಂದೆ ಅಂದರೆ 2025 ಡಿಸೆಂಬರಲ್ಲೇ ಈ ಅಧಿಕಾರಾವಧಿ ಮುಗಿದೋಗಿದೆ. ಅದು ಅಫೆಕ್ಸ್ ಬ್ಯಾಂಕ್ ಆಗಿರ್ಬೋದು ಮತ್ತು KMF ಅಧ್ಯಕ್ಷ ಸ್ಥಾನ. ಈಗ ಸದ್ಯಕ್ಕೆ ಹಂಗಾಮಿ ಅಧ್ಯಕ್ಷರಿದ್ದಾರೆ. ಯಾವುದು ಅರ್ಬಾವಿ MLA ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಅಫೆಕ್ಸ್ ಬ್ಯಾಂಕ್ನ ಈಗ ಹಂಗಾಮಿ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಿರತಕ್ಕಂಥ ಬೆಳ್ಳಿ ಪ್ರಕಾಶ್, ಇವರು 7 ತಿಂಗಳು ಅನಗತ್ಯವಾಗಿ ಚುನಾವಣೆ ನಡೆಯದ ಕಾರಣ, ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಣದ ನಡುವಿನ ಚುನಾವಣೆ ನಡೆಯದ ಕಾರಣವಾಗಿ ಅವರು 7 ತಿಂಗಳು ಅಧಿಕಾರ ಅನುಭವಿಸಿದ್ದಾರೆ. ಹೀಗಾಗಿ ಈಗ ಚುನಾವಣೆ ಮಾಡಬೇಕು. ಏನು ಸಿದ್ದರಾಮಯ್ಯನ ಕಾಲದಲ್ಲೂ ಕೂಡ ಏನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಫೆಕ್ಸ್ ಬ್ಯಾಂಕ್ ಮತ್ತು KMFಗೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿ ಬಣದ ಮಧ್ಯೆ ಏನು ತಿಕ್ಕಾಟ ಜಾಸ್ತಿ ಆಯಿತು ಅಂದರೆ ಕೋಆಪರೇಟಿವ್ ಸೆಕ್ಟ್ರಲ್ಲಿ ನಾವು ಅಧಿಕಾರ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅನ್ನೋದಕ್ಕಿಂತ KN ರಾಜಣ್ಣ ಮತ್ತು DK ಶಿವಕುಮಾರ್ ಅವರ ಬಾಮೈದ ರವಿ ಅವರ ಮಧ್ಯೆ ನೇರವಾದೊಂದು ಪೈಪೋಟಿ ಇತ್ತು. ಇಲ್ಲಿ ಸದ್ಯದ ಮಟ್ಟಿಗೆ ಇಬ್ಬರು ಸಂಘರ್ಷದಿಂದ ಹೈಕಮಾಂಡ್ ಎಂಟ್ರಿಯಾಗಿ ಚುನಾವಣೆ ಆಗೋದು ಬೇಡ ಅಂತಂದೇಳಿ ಒಂದು ಹಂತಕ್ಕೆ ಬ್ರೇಕ್ ಹಾಕಿದ್ರು. ಆದರೆ ಈಗೇನು ಮಾಡಿಕೊಟ್ಟಿದೆ ಅಂದರೆ CM DK ಶಿವಕುಮಾರ್ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮತ್ತು ಪಕ್ಷದಲ್ಲಿ ಅಂದರೆ ಸರ್ಕಾರದಲ್ಲಿ ಹಿಡಿತ ಸಾಧಿಸೋದಕ್ಕೋಸ್ಕರನ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮತ್ತು KMF ಅಧ್ಯಕ್ಷರನ್ನ ನೇಮಕ ಮಾಡೋದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ, ಅಂದರೆ ಸಚಿವಾಕಾಂಕ್ಷಿಗಳು ಮತ್ತು ಅಫೆಕ್ಸ್ ಬ್ಯಾಂಕು ಮತ್ತು KMF ಅಧ್ಯಕ್ಷರು ಆದವ್ರಿಗೆ ಸಚಿವ ಸ್ಥಾನ ಸಿಗಲ್ಲ ಅಂತ. ಈಗ ಸಪೋಸ್ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದರೆ KN ರಾಜಣ್ಣ ಈ ಹಿಂದೆ 2 ಸಾರಿ ಆಗಿದ್ದಂಥವ್ರು, 2004 ಮತ್ತು 2016 ಆಗಿದ್ದಂಥವ್ರು. ಈಗ ಮತ್ತೆ ಆದರೆ ಅವರು ಬಹುಶಃ ಸಹಕಾರ ಖಾತೆ ಅವ್ರು ಕೇಳೋದಿಲ್ಲ ಅಂತ ಅನ್ಸುತ್ತೆ. ಇನ್ ಕೇಸ್ ಅವ್ರೇನೋ ಸಹಕಾರ ಖಾತೆ ಮೇಲೆ ಕಣ್ಣಿಟ್ಟಿದ್ರೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲ್ಲ. ಅಂದರೆ ಕೊಡುಕೊಳ್ಳುವಿಕೆ ಸಿದ್ದರಾಮಯ್ಯ ಮತ್ತು ಮಾಜಿ CM ಸಿದ್ದರಾಮಯ್ಯ ಬಣ ಮತ್ತು CM DK ಶಿ ಬಣದ ಮಧ್ಯೆ ಕೊಡುಕೊಳ್ಳುವಿಕೆ ಆಟ ನಡೀತಾ ಇದೆ ಅಂತಂದೇಳಿ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರೋಂಥ ಮಾಹಿತಿ. ರಘವ್, ಗಾಟ್ ಇಟ್. ಥ್ಯಾಂಕ್ ಯು ಪವನ್.